ವೆರಿ ಗುಡ್ ವೆರಿ ಗುಡ್. ಈಗ ನೆಕ್ಸ್ಟ್ ಟಾಸ್ಕ್. ಹಾಂ, ನೀನು ಟಾಸ್ಕು ಪಾಸ್ಕು ಎಲ್ಲ ಆಮೇಲೆ ಇಟ್ಕೋ. ಪಾಪ ಬೆಳಗ್ಗೆಯಿಂದ ಅವ್ರು ಏನೂ ತಿಂದಿಲ್ಲ. ನೀವು ಬನ್ನಿ, ತಿಂಡಿ ತಿನ್ನಿ ಬನ್ನಿ. ಇಟ್ಸ್ ಓಕೆ ಮಾ, ನಾನು ಹೊರಗಡೆ ತಿಂತೀನಿ. ಏಯ್, ನಿನ್ನ ಪರ್ಸಲ್ಲಿ ಇಲ್ಲಿ ತೋರಿಸು. ಪರ್ಸ್ ಯಾಕೆ ಕಿತ್ಕೊಂಡೆ? ಕೊಡಿಲಿ. ಇದಿರೋವರೆಗೂ ನಿನಗೆ ಮಿಡಲ್ ಕ್ಲಾಸ್ ಲೈಫ್ ಅರ್ಥ ಆಗಲ್ಲ. ಮಿಡಲ್ ಕ್ಲಾಸ್ ಅವ್ರು ಯಾರು ಆಚೆ ಹೋಗ್ಬಿಟ್ಟು ತಿನ್ನಲ್ಲ ಅಂತ ಅನಿವಾರ್ಯ ಬಂದ್ರು ಬಜೆಟ್ ನೋಡ್ತಾರೆ. ಪೈಸೆನೂ ಕೂಡಿಟ್ಟು ಲೆಕ್ಕ ಹಾಕಿ ಲೆಕ್ಕಾಚಾರದಲ್ಲಿ ಬದುಕೋರು ನಾವು ವರ್ಷಕ್ಕೆ ಒಂದ್ಸತಿ ಬರ್ಡೇಗೋ ಅಥವಾ ಆನಿವರ್ಸರಿಗೋ ಆಚೆ ಹೋದ್ರೆ ಬೈಟುನಲ್ಲೇ ಪಾರ್ಟಿ ಮುಗಿಸಿರ್ತೀವಿ. ಈ ಟಾಸ್ಕ್ ಮುಗಿಯೋವರೆಗೂ ಈ ಪರ್ಸ್ ನನ್ನ ಹತ್ರನೇ ಇರುತ್ತೆ. ಇದ್ರಲ್ಲಿರೋ ದುಡ್ಡಿನ ಬಗ್ಗೆ ಏನು ಯೋಚನೆ ಮಾಡ್ಬೇಡ, ಅದು ಸೇಫ್ ಆಗಿ ಇರುತ್ತೆ. ಹೋಗು, ತಿಂಡಿ ತಿನ್ನು. ಅಯ್ಯೋ ಸುಮ್ಮನೆ ಇರೆ, ಅವಳು ಹಾಗೆ ಸರ್, ಅವಳು ಇದ್ದಿದ್ದೆ. ನೀವು ಬನ್ನಿ, ತಿಂಡಿ ತಿನ್ನಿ ಬನ್ನಿ. ಆಹಾ, ಊರಿಗೆ ಊಟ ಹಾಕೋ ದೇವ್ರಿಗೆ ನಮ್ಮನೇಲಿ ಊಟ ಹಾಕೋಂಗಾಯ್ತು. ಎಲ್ಲ ನಮ್ಮ ಭಾಗ್ಯ. ಬನ್ನಿ ಬನ್ನಿ ಬನ್ನಿ. ಬನ್ನಿ ಸರ್, ನೀವು ಬನ್ನಿ. ನೋಡಿದ್ರೆ ಪಾಪ ಅನ್ಸುತ್ತೆ. ಹಾಗಂತ ಸ್ವಲ್ಪ ಸಲಿಗೆ ಕೊಟ್ರು ಕೈ ಜಾರ್ ಹೋಗ್ಬಿಡ್ತಾನೆ. ಒಂದ್ ವಾರ ತಾನೆ ಅನ್ಭವಿಸ್ಲಿ, ಏನಾಗಲ್ಲ. ಇವನಾಡಿರೋ ಅವತಾರಕ್ಕೆ ಇದು ಕಮ್ಮಿನೇ. ಇನ್ನು ಕಲಿಸ್ಬೇಕು ಬುದ್ಧಿನ. ಯಜಮಾನ್ರೆ, ನೀವು ಕೆಳಗಡೆ ಕೂತ್ಕೊಂಡು ಬೇಜಾರು ಮಾಡ್ಕೊಬಿಡಿ. ನಮ್ಮದು ಬಡವರು ಮನೆ. ಇಲ್ಲ ಪರವಾಗಿಲ್ಲ, ನನಗೆ ಅಭ್ಯಾಸ ಇದೆ. ಮತ್ತ್ಯಾಕೆ ಟೈರ್ ಬಿಚ್ಚಿರೋ ಗಾಡಿ ತರ ಉಲ್ಡಾಡ್ತಾ ಇದ್ದೀರಾ? ಗ್ಯಾಪ್, ತುಂಬ ದಿನ ಗ್ಯಾಪ್ ಆಗಿದೆಯಲ್ಲ ಕೂತು ಈ ಥರ, ಅದಕ್ಕೆ. ಸರಿ ಹೋಗುತ್ತೆ. ಯಾವ್ದಾವ್ದನ್ನ ಫಿಲ್ ಮಾಡ್ಬೇಕೋ, ಫಿಲ್ ಆಗಿರೋದನ್ನ ಯಾವ್ದಾವ್ದು ಖಾಲಿ ಮಾಡ್ಬೇಕೋ ಎಲ್ಲ ಇಲ್ಲಿಂದ ಮಾಡೇ ಕಳ್ಸಿರೋದು. ದೋಸೆ ತಿನ್ನಿ. ನಿನ್ಗೆ ದೋಸೆ ತಿನ್ನಕ್ಕೆ ಸ್ಪೂನು ಫೋರ್ಕು ಏನೋ ಬೇಡ ತಾನೆ? ಏಯ್ ಸುಮ್ಮನೆ ಇರೆ, ಪಾಪ ಅವ್ರು ದೋಸೆ ತಿನ್ಲಿ. ಅಯ್ಯೋ, ನಾನೇನು ಅವ್ನ ಕೈನ ಹಿಡ್ಕೊಂಡಿದ್ದೀನಿ. ತಿನ್ನು. ಯಾಕೆ, ನೀನು ತುತ್ತು ಮಾಡಿ ಏನಾದರೂ ತಿನ್ನಿಸ್ಬೇಕಾ? ಇವಳು ನನ್ನ ದೊಡ್ಡ ಮಗಳು ಶ್ರುತಿ ಅಂತ. ಸಾಕು ಅಮ್ಮ, ಅದು ಸಾಕು. ಅದು ಅವಳಿಗೆ ಸ್ವಲ್ಪ ಕಿವಿ ಕೇಳಿಸಲ್ಲ, ಮಿಷಿನ್ ಹಾಕೊಂಡ್ರೆ ಕೇಳಿಸುತ್ತೆ. ಅಯ್ಯೋ, ನನಗೆ ಮಾತಾಡಕ್ ಬರುತ್ತೆ. ಲಿಪ್ ರೀಡ್ ಕೂಡ ಮಾಡ್ತೀನಿ. ನೀವ್ಯಾಕೆ ಅಷ್ಟೊಂದು ಕಷ್ಟಪಡ್ತಿದ್ದೀರಾ ಹೂ ಅನ್ಕೊಂಡು? ಅವಳು ನನ್ನ ಮೂರನೇ ಮಗಳು ಅಂಕಿತಾ. ಕೊಟ್ಟಲ್ಲ, ಹಾಗೆ ಚಾಕ್ಲೇಟ್ ಕೊಡ್ತಾನ. ಇವಳು ನಾಲ್ಕನೇ ಮಗಳು ಚಿಕ್ಕವಳು ಆರಾಧ್ಯ. ಇವ್ರಿಗೂ ಚಾಕ್ಲೇಟ್ ಕೊಟ್ಟನಲ್ಲ, ತುಂಬ ಚೆನ್ನಾಗಿ ಹಾಡ್ತಾಳು. ಓಕೆ. ಅವಳು ನನ್ನ ತಂಗಿ ಕಾಮಿನಿ. ಮಿಸ್ ಕಾಮಿನಿ, ಅನ್ಮ್ಯಾರಿಡ್. ನೀವು ಬೇಕಾದರೆ ನನ್ನ ಪ್ರೀತಿಯಿಂದ ಸ್ವೀಟ್ ಆ್ಯಂಡ್ ಶಾರ್ಟ್ ಆಗಿ ಕಾಮು ಅಂತ ಕರಿಬೋದು. ಇವಳು ನನ್ನ ಶ್ರೀಮತಿ ಪದ್ಮ ಅಂತ. ಹಾಂ, ಅವಾಗ ತುಂಬ ಪರಿಚಯ ಆಗಿದೆ. ಬೆಳಗ್ಗೆ ನಾನೇ ಮೆಣಸಿನ್ಕಾಯಿ ತಂದ್ಕೊಟ್ಟಾನ ಚಟ್ನಿಗೆ. ಅದೇನದು ಹೊಟ್ಟೆನ ಹಾಟ್ ಬಾಕ್ಸಾ? ಒಂದಾದ್ಮೇಲೊಂದು ದೋಸೆ ಒಳಗೆ ಹೋಗ್ತಾನೆ ಇದೆ. 35ನೇದಿದು. ಶ್ರೀಮಂತರ ಮನೇಲಿ ದೋಸೆ ಮಾಡ್ತಾರಾ? ನಿಮ್ಮನೆ ದೋಸೆ ಹೇಗಿರುತ್ತೆ? ನಮ್ಮನೇಲೂ ದೋಸೆ ಥರನೇ ಇರುತ್ತೆ, ಆದರೆ ಒಂದೇ ಒಂದಿರೋದಿಲ್ಲ ಅದರಲ್ಲಿ, ಪ್ರೀತಿ. ತಿನ್ನೋರ್ ಪ್ರೀತಿಗೋಸ್ಕರ ಅಡುಗೆ ಮಾಡಿ ಬಡಿಸೋದಕ್ಕೂ ದುಡ್ಡಿನ ಆಸೆಗೋಸ್ಕರ ಅಡುಗೆ ಮಾಡಿ ಬಡಿಸೋದಕ್ಕೂ ತುಂಬ ವ್ಯತ್ಯಾಸ ಇರುತ್ತಲ್ವ? ನೊಂದ್ಕೋಬೇಡಿ ಸರ್,
ನಿಮ್ಮ ಅನ್ನದಲ್ಲೇ ನಾವು ಬದುಕ್ತಾ ಇರೋದು. ಇದನ್ನು ನಿಮ್ಮನೆ ಅಂತ ಅನ್ಕೊಳ್ಳಿ. ನಿಮಗೆ ಯಾವಾಗ ತಿನ್ಬೇಕು ಅನ್ಸುತ್ತೋ ಅವಾಗೆಲ್ಲ ನಮ್ಮ ಮನೆಗೆ ಬರ್ಬೋದು. ನಮ್ಮನೆ ಬಾಗಿಲು ಯಾವಾಗಲೂ ಮುಚ್ಚೇ ಇರಲ್ಲ ಸರ್. ಥ್ಯಾಂಕ್ ಯು ಸರ್. ದೋಸೆಗಿಂತ ಹೆಚ್ಚಾಗಿ ನನಗೆ ಜಾಸ್ತಿ ಹೊಟ್ಟೆ ತುಂಬಿದೇನು ಗೊತ್ತಾ? ನಿಮ್ಮೆಲ್ಲರ ಪ್ರೀತಿ. ಇಂಥ ನನ್ನ ಮಕ್ಕಳನ್ನೆಲ್ಲ ಸುಮ್ಮನೆ ಬಿಡಬಾರ್ದು. ಕಂಬ ಕಟ್ಟಿ ಕರೆಂಟ್ ಕೊಡಬೇಕು. ಬೇಕು ಅಂದಾಗ ನಾಯಿ ಥರ ಹಿಂದಿಂದನೇ ಅಲಿತಿರ್ತಾರೆ, ಬೇಡ ಅಂದಾಗ ಮಾಯ ಆಗ್ಬಿಡ್ತಾರೆ. ಅವನೇನಾದ್ರೂ ನನ್ನ ಕೈಗೆ ಸಿಕ್ಕರೆ ಬಾಳಿಡಿನ ಸಿಪ್ಪೆ ಥರ ಅವನ ಚರ್ಮನ ಸುಲಿದು ಹಂಗೆ ತುಳಿದು ಸಾಯಿಸ್ಬಿಡ್ತೀನಿ. ಇಡಿಯಟ್. ಯಾರ್ಗತ್ತೆ ಬೆಳಗ್ಗೆನೆ ಸುಪ್ರಭಾತ ಶುರು ಮಾಡಿದೀಯಾ? ಅದ್ರಲ್ಲೂ ನಿನ್ ಬಾಯಿಂದ ಬೈದ್ರೆ ರಾಮ ಬಿಟ್ಟಿರೋ ಬಾಣದ ತರ ಡೈರೆಕ್ಟ್ ಟಾರ್ಗೆಟ್. ಯಾರತ್ತೆ ಆ ಪಾಪಿ? ಏನಯ್ಯ ನೀನು ಹಚ್ಚಾಕ್ತಾರ ನನ್ನ ಹಿಂದೆನೆ ಸುತ್ತಿರ್ತೀಯ. ಏನಯ್ಯ ನಿನ್ ಬಾಧೆ? ನೀವು ಹೇಳಿದ ಕೆಲಸನೇ ಮಾಡ್ತಾ ಇದ್ದೀನಿ ಮೇಡಮ್. ಇಂಗ್ಲೀಷಲ್ಲಿ ಹೇಳಿದ್ರಲ್ಲ, ಫಾಲೋ ಮೀ. ಅದೇ ಏನಿಲ್ಲ, ಕ್ಷಮಿಸಿದ್ದೀನಿ ಅಂತ ಹೇಳಿದ್ರೆ ನಾನು ಪ್ಲೀಸ್ ಪ್ಲೀಸ್. ಏಯ್ ಸುತ್ತು, ಈ ಚಿಕ್ಕ ಮಕ್ಳು ಚಾಕ್ಲೇಟ್ಗೆ ಪ್ಲೀಸ್ ಪ್ಲೀಸ್ ಅಂತ ಆಡ್ದಂಗೆ ನನ್ನ ಹತ್ರ ಏನಾದ್ರೂ ಆಡಿದ್ರೆ 2 ಬಿಟ್ಟು ಕಳಿಸ್ತೀನಿ. 1 ವಾರ ಅಂದ್ರೆ 1 ವಾರ ಅಷ್ಟೇ. ನಾನು ತುಂಬಾ ಸ್ಟ್ರಿಕ್ಟ್, ನೋ ಕಾಂಪ್ರಮೈಸ್. ಕೈ ಕಟ್.